ಮಾಲ್ ಅಂದ್ರೆ ಚೆನ್ನಾಗಿರುತ್ತೆ ಅಲ್ವಾ. ನೋಡಿ ಬಾಲ್ ಬರುತ್ತೆ ನೋಡ್ಕೊಳ್ಳಿ. ಈಗ ಬೌಲಿಂಗ್ ಮಾಡ್ತಾನೆ, ಅದಕ್ಕೆ ಬ್ಯಾಟಿಂಗ್ ಆಡಬೇಕು. ವೇಟಿಂಗ್ ಫಾರ್ ಸ್ಕೋರ್ 6. ಚೆನ್ನಾಗಿದೆ ಅಲ್ವಾ ಗೈಸ್. ಚೆನ್ನೈ ಆಟಗಾರ ಕಣಕ್ಕಿಳಿದಿದ್ದಾನೆ, ಲೆಫ್ಟ್ ಹ್ಯಾಂಡು. ನೆಕ್ಸಸ್ ಕೋರಮಂಗಲ್ ಮಾಲ್ ಚೆನ್ನಾಗಿದೆ ಗುರು, ಒಳ್ಳೆ ವೈಬ್ ಐತೆ, ಮ್ಯೂಸಿಕಲ್ಲಿ ಕೇಳ್ತಾ ಐತೆ ಸರ್. ಜ್ಯುವೆಲ್ಸ್ ತಗೊಳ್ತಾ ಇದ್ದಾರೆ, ಶೂ ಅಂಗಡಿ ಇದೆ, ಯೂಶುವಲ್ ಗೈಡ್ಲೈನ್ಸ್. UB ಸಿಟಿಗಿಂತ ದೊಡ್ಡದಾಗಿದೆ ಒಟ್ಟಿನಲ್ಲಿ. ಡ್ರೆಸ್ ಕಲೆಕ್ಷನ್ ಇದೆ ಇಲ್ಲಿ. ನೋಡಿ ಎಷ್ಟು ಸಖತ್ತಾಗಿದೆ. 1 2 3 3rd ಫ್ಲೋರ್ವರೆಗೂ ಇದೆ. ಮೇಲೆ ಹೋಗೋಣ ಬನ್ನಿ ಒಂದ್ಸರಿ. ಅಲ್ಲಿ ನೋಡಿ ಓಲ್ಡ್ ಐಟಮ್ಗಳು ಇಟ್ಟಿದ್ದಾರೆ, ಪೋಸ್ಟ್ ಆಫೀಸ್ ಬಾಕ್ಸು, ಅದ್ರದ್ದು ಏನೇನು ಇಡ್ಬೋದು ಆ ಥರ. ಲೂಯಿಸ್ ಫಿಲಿಪ್ ಒಳ್ಳೆ ಬ್ರ್ಯಾಂಡು. ಅದು ಬಿಟ್ಟರೆ ಇಲ್ಲಿ ಲೆಫ್ಟ್ ಸೈಡ್ ಏನಿದೆ ಅಪ್ಪರ್ ಫ್ಲೋರು, ಮೇಲ್ಗಡೆ ಹೋಗೋದಕ್ಕಿಲ್ಲ ಜಾಗ ಇರೋದು ಅಪ್ಪರ್ ಫ್ಲೋರ್. ಇಲ್ಲಿದೆ ಲಿಫ್ಟು. ಗ್ಲಾಸ್ ಕಲೆಕ್ಷನ್ ಇಟ್ಟವನ್ನ. ಈ ಕಡೆ ಏನಿದೆ ಲಿಫ್ಟಾ, PVR ಇರೋದು ಮೇಲೇ. 15 steps to basement parking. Cinema exit center, basement. Nexus Koramangala bani next door. First floor ಬರುತ್ತೆ, first floor. Yes guys, ಇದೆ first floor. ಫಸ್ಟ್ ಫ್ಲೋರಲ್ಲಿ ಟೋನಿ ಆ್ಯಂಡ್ ಡಿಕಾಯ್ ಪಾರ್ಕಿಂಗ್ ಇದೆ. ಬ್ಯಾಗ್ ಕಲೆಕ್ಷನ್ ಇದೆ, ಇಲ್ಲೂ ಬ್ಯಾಗ್ ಕಲೆಕ್ಷನ್ನು, ಪೆನ್ ಕಲೆಕ್ಷನ್ಸ್ ಇದ್ದಾವೆ. ಒರೇಯನ್ ಮಾಲ್ಗಿಂತ ಚಿಕ್ಕದಿದೆ ಅನ್ನಿಸ್ತಾ ಇದೆ ನನಗೆ, ಬಟ್ UB ಸಿಟಿ ಮಾಲ್ಗಿಂತ ದೊಡ್ಡದಾಗಿದೆ. ಎಲ್ಲೇ ಆಗಲಿ ಲೈಟಿಂಗ್ಸ್ ಮೇಲೇ ಲಕ್ಸುರಿಯಸ್ ಡಿಪೆಂಡ್ಸ್ ಆಗಿರುತ್ತೆ. ನೋಡಿ ಅಲ್ಲಿ ವಾಟರ್ ಬಾಟ್ಲು ಅದೆಲ್ಲ ಇತ್ತು, ನಾನು ಅದನ್ನು ಅಬ್ಸರ್ವೇ ಮಾಡಲಿಲ್ಲ. ನೋಡಿ ಚೆನ್ನಾಗಿದೆ ಅಲ್ಲ, ಈ ಕಡೆಯೂ ಚೆನ್ನಾಗಿದೆ ನೋಡಿ. ಪೆನ್ ಕಲೆಕ್ಷನ್ಸ್, ಇಲ್ಲಿ ಜ್ಯುವೆಲ್ಸ್ ಇದೆ, ಇಲ್ಲೂ ಅಷ್ಟೇ ಜ್ಯುವೆಲ್ಸ್ ಇದೆ. ಅದು ಬಿಟ್ಟರೆ ಮೇಲೆ ಹೋಗೋ ಫ್ಲೋರು ಬ್ಯಾಗ್ಸ್. ಈ ಕಡೆ ಅವರೇ ಲಿಫ್ಟಲ್ಲಿ ಹೋಗ್ಬೋದು ಮೇಲ್ಗಡೆ. ಶೂ ಕಲೆಕ್ಷನ್ಸ್, ಈ ಕಡೆನೇ ಎಕ್ಸಿಟಾ, ಮೇಲ್ಗಡೆಗೆ ಹೋಗಿ ಈ ಕಡೆ ಬರಬೇಕು. ಇದು ಅಷ್ಟೇ ಶೂ ಕಲೆಕ್ಷನ್ಸ್ ಇದೆ, ಇಲ್ಲೂ ಅಷ್ಟೇ ಶೂ ಕಲೆಕ್ಷನ್ಸ್. ವೆಸ್ಟ್ ಸೈಡ್. ಸೊ ಮೇಲ್ಗಡೆ ಹೋಗೋಣ ಬನ್ನಿ. ಸುಮ್ಮನೆ ಕೋರಮಂಗಲ್ ಬಂದರೆ ಒಂದು ಸರಿ ನೆಕ್ಸಸ್ ಮಾಲು ಬರ್ಬೋದು, ಚೆನ್ನಾಗಿದೆ ಮಾಲು, ಲಕ್ಸುರಿಯಸ್ ಆಗಿ ಮೇಂಟೈನ್ ಮಾಡಿದ್ದಾರೆ. ಡೆಕಾತ್ಲಾನ್ ಇದ್ದರೆ ಸೂಪರ್ ಗುರು ಹೋಗೋದಕ್ಕೆ. ಡೆಕಾತ್ಲಾನಲ್ಲಿ ಎಲ್ಲ ಐಟಮು ಸಿಗುತ್ತೆ ಗುರು, ಸ್ಪೋರ್ಟ್ಸ್ ಮೆಟೀರಿಯಲ್ಲು. तू समझा? हाँ नहीं तू समझा नहीं. ಎಂಟ್ರಿ ಎಕ್ಸಿಟ್ ಸೈಡ್ ಬರ್ದಿರ್ತಾರಲ್ಲ, ಆ ಕಡೆನೇ ಹೋಗಬೇಕು. ಎಕ್ಸಿಟ್ ಸೈಡು ಎಂಟ್ರಿ ತಗೊಳಕ್ಕಾಗಲ್ಲ, ಯಾಕೆ ಹೇಳಿ, ಬ್ಯಾಗ್ ಕಲೆಕ್ಷನ್ ಇಡಬೇಕಲ್ಲ. ಐ ಥಿಂಕ್ ಅವ್ರ ಜೊತೆ ಬಂದಿದ್ದು ಇದಕ್ಕೆ ಅನ್ಸುತ್ತೆ. ಡೆಕಾತ್ಲಾನ್ ಅಂದ್ರೆ ಸ್ಪೋರ್ಟ್ಸ್ ಮೆಟೀರಿಯಲ್ಲು. ನಡೀಲಿ, ಸ್ವಿಮ್ಮಿಂಗ್ ಹೋಗ್ತಾರಲ್ಲ ಅದ್ರದ್ದು. 2000 ಇದೆ ಕ್ಲಾಸ್. ಇದಕ್ಕಾದರೆ ಇದಕ್ಕೆ 6. ಇಲ್ಲೆಲ್ಲ ಎಷ್ಟೆಷ್ಟಿದೆ ಅಂತ ತುಂಬ ಇಟ್ಟಿದ್ದಾನೆ. ಇಲ್ಲಿ ನೋಡಿ ಗಾಯ್ಸ್, ಸ್ಕೇಟಿಂಗ್ಸ್. ನನಗೂ ಆಸೆ ಇದೆ ಸ್ಕೇಟಿಂಗ್ಸ್ ತೊಗೋಬೇಕು ಒಂದ್ಸರಿ ಅಂತ. ಇದು 4,000 ಇದೆ, ಸಿಂಗಲ್ ವೀಲ್ದು ವಿತ್ ಹೆಲ್ಮೆಟ್ ಹಾಕೊಂಡು ಆಗಬೇಕು.
ಪ್ರೊಟೆಕ್ಷನ್ಗೆ ಮಂಡಿ ಚಿಪ್ಗೆ ಹಾಕ್ತಾರಲ್ಲ ಅದು, ಹ್ಯಾಂಡ್ ಗ್ಲೌಸು. ಅದು ಆಡೋಕ್ಕಿಂತ ಮುಂಚೆ ಇದು ಬಂದರೆ ಇದೊಂಥರ ಸ್ಕೇಟಿಂಗ್ ಸ್ಕೇಟ್ ಬೋರ್ಡ್. ಇದು ಸ್ಕೇಟ್ ಬೋರ್ಡು ಡಿಸೈನ್ ಆಗೈತೆ. ಅದು ಬಿಟ್ಟರೆ ಲೋಪರ್ ಶೂ ಇದೆ. ಅದು ಬಿಟ್ಟರೆ ಸೈಕ್ಲಿಂಗು, ರೇಸ್ ಸೈಕ್ಲಿಂಗ್, ವರ್ಚುವಲ್ ಅಸಿಸ್ಟೆಂಟ್ ಫಾರ್ ಯುವರ್ ಬೈಕ್ಸ್, ಸೆಲ್ಫ್ ಹೆಲ್ಪ್ ಗೈಡ್ ಹೆಂಗೆ ಮಾಡ್ಕೋಬೇಕು ಅಂತಲೇ ಹೇಳಿದ್ದಾರೆ. ಚೆನ್ನಾಗಿದೆ ಇದು. ಸ್ಕೇಟಿಂಗಲ್ಲೂ ಒಂದು 2-3 ಥರ ಇರುತ್ತೆ. ಸ್ಕೇಟ್ ಬೋರ್ಡ್ ಆಯಿತು, ಸಿಂಗಲ್ ಲೆಗ್ದಿರುತ್ತೆ, ಬ್ಯಾಲೆನ್ಸಿಂಗ್ ಹಿಂಗಿರುತ್ತೆ. ಇನ್ಲೈನ್ ಫಿಟ್ನೆಸ್ ಸ್ಕೇಟಿಂಗ್ ಅಂತ ಇದು ಅಡಲ್ಟ್ಗೆ ಇನ್ಲೈನ್ ಸ್ಕೇಟಿಂಗ್ ಬೋರ್ಡ್. ಯಾರಾದರೂ ಪ್ರೊಫೆಷನಲಾಗಿ ಸೈಕ್ಲಿಂಗ್ ಮಾಡ್ತಾ ಇರೋರಾಗಿದ್ದು, ಸ್ಕೇಟಿಂಗ್ ಮಾಡ್ತಾರೆ, ಅವರೆಲ್ಲ ಇನ್ವೆಸ್ಟ್ ಮಾಡ್ತಾರೆ ಇದಕ್ಕೆ. ನೋಡಿ ಹೆಲ್ಮೆಟ್ಗಳು ಹೆಂಗೈತೆ, ಸ್ಕೇಟಿಂಗ್ ಆಡೋ ಹೆಲ್ಮೆಟ್ ಇದು. ಪ್ರೊಟೆಕ್ಷನ್ ಇರುತ್ತೆ, ಗಾಳಿ ಆಡುತ್ತೆ. ಒಳಗಡೆ ಸ್ವಲ್ಪ ಮಂದ ಇದೆ. ಬೈಕ್ ಓಡಿಸ್ಬೇಕಾದ್ರೆ ತುಂಬ ಜನ ಹಾಕೊಳ್ಳಲ್ಲ. ಚೆನ್ನಾಗಿದೆ. ಏನು ಸಗತ್ತಾಗಿ ಕಾಣ್ತಾ ಇದೆ ಲಕ್ಸುರಿಯಸ್ ಆಗಿ. ಇಟ್ಸ್ ಮೀ ಪ್ರಸಾದ್. ಎಲ್ಲೇ ಹೋದರೂ ಜಾಬ್ಗೆ ಈ ಥರ ರೆಡಿಯಾಗಿ ಹೋಗ್ಬೇಕು. ಪ್ರೊಫೆಷನಲಿಸಮ್ ಚೆನ್ನಾಗಿದೆ, ಲಕ್ಸುರಿಯಸ್ ಆಗಿದೆ. ಶಟ್ಲ್ ಬ್ಯಾಡ್ಮಿಂಟನ್ ಇದೆ ಈ ಕಡೆ. ಶರ್ಟ್ ಹಾಕೋದಕ್ಕೆ ರೆಸ್ಟ್ ರೂಮ್ ಇದೆ ನೋಡಿ. ನಾವು ಚಿಕ್ಕ ವಯಸ್ಸಲ್ಲಿ ಶಟಲ್ ಆಡಬೇಕು ಅಂತಿದ್ವಿ. 500 ರೂಪಾಯಿ ಇದಕ್ಕೆ. ವೈರ್ ಗಟ್ಟಿ ಇರುತ್ತೆ, ಜಾಸ್ತಿ ಜನ ಬಾಳಂಕ ಬರುತ್ತೆ. ಹಾಕು ಅಷ್ಟೇ ಇಲ್ಲ ಪ್ರಾಕ್ಟೀಸ್ ಮಾಡೋದಕ್ಕೆ. ಇನ್ನು ಅದು ಬಿಟ್ಟರೆ ಅದ್ರ ಪ್ರೊಟೆಕ್ಷನು, ಗ್ಲೌಸ್ ಹಾಕಾಡೋದು, ಶಟಲ್ದು, ಶೂ, ಇದ್ರ ಬಗ್ಗೆ ಈ ಸೆಕ್ಷನ್. ಇದು 1000 ರೂಪಾಯಿವರೆಗೂ ಸಿಗುತ್ತೆ ಇದು ಶಟಲ್ಲು. ಜಾಸ್ತಿ ಇನ್ವೆಸ್ಟ್ ಮಾಡಿ ತೊಗೊಂಡ್ರೆ ಏನು ಅಡ್ವಾಂಟೇಜ್ ಅಂದರೆ ಬೇಗ ಕಿತ್ತೋಗಲ್ಲ, ಗಟ್ಟಿಯಾಗಿರುತ್ತೆ. ಆಟ ಆಡೋಕ್ಕೆ ಚೆನ್ನಾಗಿತ್ತು ಹೊಡಿಯೋಕ್ಕೆ. ಬೇರೆ 150 ರೂಪಾಯಿ ಕೊಟ್ಟು ತೊಗೊಂಡ್ರೆ ಬೇಗ ಹೋಗ್ಬಿಡುತ್ತಲ್ಲ. ಚೆನ್ನಾಗಿದೆ ಈ ಸೆಕ್ಷನ್. ಇದು ಎರಡರಲ್ಲಿ ಏನಾದ್ರು ಡಿಫ್ರೆನ್ಸ್ ಅಬ್ಸರ್ವ್ ಮಾಡಿದ್ರೆ ನೀವು ರಾಕೆಟಲ್ಲಿ ನೋಡಿ, ಇಲ್ಲಿ ಮೇಲ್ಗಡೆ ಇದೆಯಲ್ಲ ರೆಡ್ ಕಲರು, ಇದಕ್ಕೆ ಬರೀ 300 ರೂಪಾಯಿ. ಆ ಸೆಕ್ಷನಲ್ಲಿ ಇದು. ಈ ರ್ಯಾಕೆಟ್ಗೆ 5000 ರೂಪಾಯಿ ಡಿಸ್ಕೌಂಟಾಗಿ 5000 ರೂಪಾಯಿ. ವೈರ್ ಸ್ವಲ್ಪ ಗಟ್ಟಿ ಇದೆ ಮತ್ತು ಥಿಕ್ನೆಸ್ ಇದೆ ಅಷ್ಟೇ. ಇದ್ರ ವೈರ್ ನೋಡ್ಬೋದು ನೀವು, ಥಿಕ್ನೆಸ್ ಗಟ್ಟಿ ಇದೆ. ಥಿಕ್ನೆಸ್ ಗಟ್ಟಿ ಇದೆ. ಇದು ಸ್ವಲ್ಪ ಥಿಕ್ನೆಸ್ ಸ್ವಲ್ಪ ಲೂಸ್ ಇದೆ, ಥಿಕ್ನೆಸ್ ಅಷ್ಟಿಲ್ಲ. ಅಷ್ಟಕ್ಕೆ 5000 300 ರೂಪಾಯಿ. ನೀವು ಯಾವುದು ಪ್ರಿಫರ್ ಮಾಡ್ತಾಯಿದ್ರಿ? ನಾವು ತಗೊಳ್ಳೋದೇ 300, ಬಟ್ 5000 ತಗೊಂಡ್ರೆ ಜಾಸ್ತಿ ಉಳ್ಕೊಳ್ಳುತ್ತೆ ಅಂತ. ಎಷ್ಟು ಡಿಫ್ರೆನ್ಸ್ ಇರುತ್ತೆ. ಇದೆಲ್ಲ ಡ್ರೆಸ್ ಇರುವಂಥದ್ದು, ಶಾರ್ಟ್ಸ್ ಡ್ರೆಸ್. ಈ ಕಡೆ ಬಾಲ್ ಸೆಕ್ಷನ್ ಇದೆ. ಇದು ಫುಟ್ಬಾಲ್ ಸೆಕ್ಷನ್ನು, ಇದು ವಾಲಿಬಾಲ್ ಸೆಕ್ಷನ್ನು. ವಾಲಿಬಾಲ್ ಚೆನ್ನಾಗಿದೆ ಬಟ್ ಇದು ಬೇರೆ ಬೇರೆ ಬಾಲ್ ಇರುತ್ತೆ. ಇನ್ನೇ ಬಾಲ್ ಇರ್ಬೋದು. ಫುಟ್ಬಾಲ್, ವಾಲಿಬಾಲ್ ಬೇಗ ಬರೋದು. ಇನ್ನು ಹ್ಯಾಂಡ್ ಬಾಲ್ ಅದು ಚಿಕ್ಕದಿರುತ್ತೆ. ಹ್ಯಾಂಡ್ ಬಾಲು, ಕ್ರಿಕೆಟ್ ಬಾಲ್, ಆಮೇಲೆ ಬಾಸ್ಕೆಟ್ ಬಾಲ್, ಹಿಟ್ಮೋನ್ ಇಂಡಿಯರ್ ಕಳ್ಕೊತಾ ಇರೋದು ನೋಡಿ. ಈ ಸೆಕ್ಷನ್ನು ಚೆನ್ನಾಗಿದೆ. ಮಾಮೂಲಿ ಅದೇ ಟಿ ಶರ್ಟ್ ಇದೆ, ಶೂ ಇರುತ್ತೆ, ಸಾಕ್ಸು, ಹ್ಯಾಟು, ಕೈ ಗ್ಲೌಸ್ ಇರುತ್ತೆ, ಬಾಲು. ಇಲ್ಲೂ ಕೂಡ ಬಾಲ್ಗಳಿದ್ದಾವೆ. ಇಲ್ಲೊಬ್ಬ ನಿಂತಿದ್ದಾನೆ ನೋಡಿ ಇಲ್ಲಿ. ಇವನು ಮಾತ್ರ ಫಿಟ್ಟಾಗಿರುತ್ತೆ ಟಿ ಶರ್ಟ್. ನಾವು ಹಾಕ್ರೆ ಫಿಟ್ ಇರಲ್ಲ, ಬಾಡಿನೂ ಫಿಟ್ ಇರಲ್ಲ ಅದಕ್ಕೆ. ಇನ್ನು ಆ ಕಡೆ ಬ್ಯಾಗ್ ಸೆಕ್ಷನ್ ಇದೆ. ಈ ಕಡೆ ವಾಟರ್ ಬಾಟಲ್. ಇಷ್ಟಾಯಿತು ಎಕ್ಸಿಟ್ ಇದು. ಟ್ರೆಕ್ಕಿಂಗ್ ಹೋಗಬೇಕು ಅಂದರೆ ಕ್ಯಾಂಪ್ದು ಮುಖ್ಯ ನೋಡಿ. ಇಲ್ಲಿ 3000 ರೂಪಾಯಿ ಇದೆ, 2600 ರೂಪಾಯಿ. ಇನ್ನು ಬೇರೆ ಬೇರೆ ಅದು ಟ್ರೆಕ್ಕಿಂಗ್ದು ತೊಗೊಂಡ್ರೆ ಅಲ್ಲಿ ಯಾವ ಥರ ಹಾಕೋದು ಅಂತಲ್ಲ 2500. ನಾವು ಟ್ರೆಕ್ಕಿಂಗ್ ಪ್ಲ್ಯಾನ್ ಇದ್ದಿದ್ರೆ ಈ ಥರ ತಗೋ ಹೋಗ್ಬೋದು. ಚೆನ್ನಾಗಿದೆ ನೋಡಿ, ಹೆಂಗೆ ಆರಾಮಾಗಿ ಕೂತಿದ್ದಾನೆ, ಏನೂ ತಲೆನೋವಿಲ್ಲ. ಟ್ರೆಕ್ಕಿಂಗ್ ಹೋಗ್ಬೇಕು ಅಂತ ಆಸೆ ಇರುತ್ತೆ. ಈ ಥರ ಟ್ರೆಕ್ಕಿಂಗ್ ಕ್ಯಾಂಪ್ ರೀತಿ ಮಾಡ್ಕೋಬೋದು, ಬೆಡ್ ರೀತಿ ಹಾಕೊಂಡು. ಕೋರಮಂಗಲ್ ನೆಕ್ಸಸ್ ಮಾಲ್ ಇದು ನಂದು ಫಸ್ಟ್ ಟೈಮ್ ಅಂದ್ಕೊಂಡಿದ್ದೆ, ಬಟ್ ಇದು ಸೆಕೆಂಡ್ ಟೈಮು. ಫಸ್ಟ್ ಟೈಮ್ ನೈಟಲ್ಲಿ ಬಂದಿದ್ದು ಇದೆ ಅಂತ ಗೊತ್ತಿರಲಿಲ್ಲ. ಇದೆಲ್ಲ ಫುಡ್ ಐಟಮ್ ಸಿಗುತ್ತೆ ಇಲ್ಲೆಲ್ಲ. ಬನ್ನಿ, ಏನೋ ಒಂದು ಸ್ಟೆಪ್ ಮೇಲೆ ಇದೆ, ಮೇಲೆ ಹೋಗೋಣ. ಏನಾದರೂ ಮಿಸ್ ಮಾಡ್ಕೊಂಡ ಜೋಬಲ್ ಚಾರ್ಜರ್ ಇಟ್ಟಿದ್ದೀನಿ. ಮೇಲ್ಗಡೆ ಸಿನಿಮಾ PVR ಇರುತ್ತೆ, ಸೊ ಲೆಫ್ಟ್ ಸೈಡ್ ಇಲ್ಲ. ಇದು ಫುಡ್ ಐಟಮ್ ಮಾತ್ರ ಲಕ್ಸುರಿ ಆಗಿದೆ. ಇದು ನೆಕ್ಸಾಸ್ ಕೋರಮಂಗಲ್ ಮಾಲ್ UB ಸಿಟಿ ಮಾಲ್ಗಿಂತ ದೊಡ್ಡದಾಗಿದೆ, ಓರಿಯಾನ್ಗಿಂತ ಚಿಕ್ಕದಿದೆ ಅಂತ ಹೇಳ್ಬೋದು. ಇಲ್ಲಿ ಸಿನಿಮಾ ಪಪ್ಪಿ ಚಿಕ್ಕ ಹುಡುಗರು ಮಾಡಿರೋದು ಕನ್ನಡ ಮೂವಿ, ಚೆನ್ನಾಗಿದೆ. ಹಿಟ್. ಇದು ಮೇಲ್ಗಡೆ ಬಂದರೆ ಅಷ್ಟೇ, ಇನ್ನು ಇದಕ್ಕಿಂತ ಮೇಲೆ ಇಲ್ಲ. ಇಲ್ಲಿ ಮೇಲೆ ಏನಿದೆ ನೋಡಿ, ಮೇಲ್ಗಡೆ ರೆಸ್ಟೋರೆಂಟಿಗೆ ಬರೋವಂಥದ್ದು. ಇದ್ರ ಮೇಲೆ ಏನಿದೆ? ಏನಿಲ್ಲ, ಇದ್ರ ಮೇಲೆ ಅಷ್ಟೇ.
ಎಕ್ಸಿಟ್ಗೆ ಹೋಗ್ಬೇಕು ಅಂದರೆ ಇಳ್ಕೊ ಹೋಗ್ಬೇಕಾಗತ್ತೆ, ಇಲ್ಲ ಹಂಗೆ ಬಳಸ್ಕೊಂಡು ಆ ಕಡೆ ಸೈಡಿಗೆ ಬರಬೇಕಾಗತ್ತೆ. ಸ್ಕೇಟಿಂಗ್ ಎಲ್ಲ ಆಡೋಕ್ಕೆ ಟ್ರೈ ಮಾಡ್ತಾ ಇದ್ದೆ, ಮೊಬೈಲ್ ಚಾರ್ಜ್ ಇಕ್ಕಿ. ಬಾಕ್ಸಿಂಗ್ ಕಿಟ್ ಇದೆ, ಚೆನ್ನಾಗಿದೆ ನೋಡಿ, ಸಖತ್ತಾಗಿದೆ ಅಲ್ವಾ. ನೆಕ್ಸಾಸ್ ಮಾಲ್. ಮಿಷನ್ ಇಂಪಾಸಿಬಲ್ ಇದೆಲ್ಲ ಪೂರ ಮಾಲು. ಅಪ್ ಟು 3 PVR ಮಾಮನ್. May 16th ಮೊನ್ನೆ ರಿಲೀಸ್ ಆಗಿರೋದು. ಇವಾಗೇನು ಮೂವಿಗೆ ಹೋಗೋಕ್ಕಾಗಲ್ಲ, ಬನ್ನಿ ಹೋಗೋದು. ಸಖತ್ತಿದೆ ಅಲ್ವಾ, ಸಖತ್ತಾಗಿ ಕಾಣುತ್ತೆ ಮಾಲಲ್ಲಿ. ಅಷ್ಟು ಲಕ್ಸುರಿಯಾಗಿ ಬಿಲ್ಡ್ ಮಾಡಿರ್ತಾರೆ, ಚೆನ್ನಾಗಿದೆ, ನೋಡೋದಕ್ಕೆ ಮಾತ್ರ ಸಖತ್ತಾಗಿದೆ. ಬನ್ನಿ ಹೋಗೋಲ್ಲ. ಐ ಥಿಂಕ್ ನಾನು ಇಲ್ಲೇ ಕೂತಿದ್ದೆ ಅಂದ್ಕೊಳ್ತೀನಿ. ಇದೇ ಡೆಕಾತ್ಲಾನ್ ಎಂಟ್ರೆನ್ಸು. ಕೆಳಗಡೆ ಹೋಗ್ಬೇಕು ಅಂದರೆ ಮತ್ತೆ ಬಳಸ್ಕೊಬರ್ಬೇಕಾ? ಕೆಳಗಡೆ ಹೋಗೋದಕ್ಕೆ ಅಲ್ಲಿದೆ ಆಪ್ಷನು. ಇದು ವಾಚ್ ಕಲೆಕ್ಷನ್ ಇದೆ, ಆ್ಯಪಲ್ ಆಕ್ಸೆಸರೀಸ್. ಇದು ಕೆಳಗಡೆ ಇಳಿಯೋಕ್ಕಿದೆ. ಟೈಮ್ ಝೋನ್, ಆಟ ಆಡೋದು ಜಾಗಕ್ಕೆ ಹೋಗದೆ ಆದರೆ ಆಗುತ್ತಾ, ಅಲ್ಲೂ ಹೋಗೋಣ ಬನ್ನಿ. ಈ ಕಡೆ ಬಾರು ಗಾಯ್ಸ್, ಬಿಯರ್, ಇದೆಲ್ಲ ಬ್ಯಾಗು ಟೂರಿಸ್ಟು. ಇಲ್ಲಿ ಮಾತ್ರ ಹೆವಿ ಸೌಂಡ್ ಇದೆ. ಎಷ್ಟೋ ಜನ ಆಟ ಆಡೋಂಥದ್ದು. ಅಲ್ಲಿ ಹೋಗಿರುತ್ತೆ, ಪಿಕ್ ಮಾಡುತ್ತೆ ಅದು ಒಂದನ್ನು ತಗೊಬಂದು ಈ ಮೂಲೆಗೆ ಹಾಕಿದ್ರೆ ಅದು ಸಿಗುತ್ತೆ. ಅಂತ ಗೆದ್ದುಬಿಟ್ರು ಬಂತ ಅದು ಎತ್ಕೊಳ್ಬೇಕು ತಾನೆ, ಥರ ಬಂದರೆ ತಗೋಬೋದಲ್ಲ. ಚಾಕ್ಲೇಟ್ ಗಿಫ್ಟ್ ಅಲ್ಲಿ ಹತ್ರ ಏನಾದ್ರು ಗೆದ್ದಿದ್ರೆ ಆಮೇಲೆ ಅದನ್ನು ಕೀ ಓಪನ್ ಮಾಡ್ತಾರೆ, ಕೊಡ್ತಾರೆ. ಗೆದ್ದಿರೋ ಗಿಫ್ಟ್ ಎತ್ಕೊಡ್ತಾರೆ, ಆಸೆ ಹುಟ್ಟಿಸ್ತಾರೆ, ಮತ್ತೆ ಆಡ್ಬೋದು ಅಂತ. ಮತ್ತೆ ಬರುತ್ತೋ ಇಲ್ಲೋ ಗೊತ್ತಿಲ್ಲ. ಚಾಕ್ಲೇಟು ಗಿಫ್ಟ್ಗಳನ್ನೆಲ್ಲ ರೆಡಿ ಮಾಡ್ತಾಯಿದ್ದಾರೆ. ಕಾರ್ಡ್ ರೀಚಾರ್ಜ್ ಮಾಡಿಸ್ಕೊಳ್ಳೋದು, ಆಡೋದು. ಇಲ್ಲೂ ಅಷ್ಟೇ, ಇದು ಅಷ್ಟೇ. ಗೇಮ್ ಚೆನ್ನಾಗಿದೆಲ್ಲ. ಮರದ್ರ ಮೇಲೆ ಹೊಡಿತಾ ಇರೋದು. ಪಾಯಿಂಟ್ ಸ್ಕೇಟಿಂಗ್ ಇದೇ ಬೇರೆ ಪ್ರಪಂಚ ಗುರು. ನೋಡಿ ನೀರು ಹಾರಿಸಿ ಎಲ್ಲರೂ ಇದು ಮಾಡೋದು, ನೀರು ಹಾರಿಸ್ತಾ ನನಗೆ ಇಲ್ಲಿ ಹೊಡಿತಾರೆ. ಏನು ಸಖತ್ತಾಗಿದೆ ಗುರು, ಇದು ಒಂಥರ ಕಲರ್ಫುಲ್ ವರ್ಲ್ಡ್ ಅಂತಲೇ ಹೇಳ್ಬೋದು. ಹೋಗ್ತಾ ಇರುತ್ತಲ್ಲ ಬೊಂಬೆ, ಅಲ್ಲಿ ಪಿಕ್ ಮಾಡಿದ್ರೆ ತುಂಬ ಗೇಮ್ಸ್ಗಳಿದೆ. ನಾಲ್ಕಲ್ಲಿ ಒಬ್ಬರು ಶೂಟ್ ಮಾಡ್ತಾ ಇದ್ದಾರೆ. ಇದು ಶೂಟಿಂಗ್ ಗೇಮ್ಸ್, ವೈಲೆನ್ಸ್ ಗೇಮ್ ಅಂತಲೇ ಹೇಳ್ಬೋದು. ಇದೆಲ್ಲ ವೈಲೆನ್ಸ್ ಗೇಮ್ ಮಾಡ್ತಾ ಇದ್ದಾರೆ. ಈ ಮಾಮೂಲಿ ಪ್ರೈಸ್ ಸಿಗೋದು ಆ ಥರದ್ದೆಲ್ಲ ಇದೆ. ಇದೆಲ್ಲ ಚಾಕ್ಲೇಟ್ ಗೇಮ್ಸ್, ಚಾಕ್ಲೇಟ್ ಎಲ್ಲ ಫಿಲ್ ಆಗ್ತಾ ಇರುತ್ತೆ. ಇದೆ ಚಾಕ್ಲೇಟ್ಸ್. ಟಿಕೆಟ್ ತರೋದು ಯಾವ್ದಾದ್ರು ತಗೋಬೇಕು ಅಂತ. ಎಲ್ಲೊಬ್ರು ಕೊಂಡಿಸ್ಬಿಟ್ಟು ನಡೀತಾರಲ್ಲ ಶಾಪ್. ಕಲರ್ಫುಲ್ ವರ್ಲ್ಡ್ ಅಂತ ಹೇಳ್ಬೋದು. ಒಂದು ಹಾಫ್ ಆನ್ ಅವರ್ ಇದ್ಬಿಟ್ರೆ ಇದೇನೋ ಪ್ರಪಂಚ, ಒಂಥರ ಬೇರೆ ಪ್ರಪಂಚ. ಕಾರ್ಡ್ ರೀಚಾರ್ಜ್ ಮಾಡಿಸ್ಬೇಕು, ಆಮೇಲೆ ಆಡೋವಂಥದ್ದು. ಇನ್ನೊಂದು 3 ಜನ ಇದ್ದಾರೆ, ಬನ್ನಿ ಅದನ್ನು ತೋರಿಸ್ಕೊಡ್ತೀನಿ. ಪೂರ ಅದೇ ಸೆಕ್ಷನ್,
ಪೂರ ಸೆಕ್ಷನ್ ಹಂಗೆ ಇದೆ ಪೂರ. ಇವ್ರು ಸುಮ್ಮನೆ ಪುಟ್ಟದ ಕೂತವ್ರಲ್ಲ ಗುರು ಅನ್ಕೋಬೋದಲ್ಲ. ಅಲ್ಲಿ ಬರ್ತಾ ಇರುತ್ತೆ ಅದಕ್ಕೆ ಪಾಯಿಂಟ್ ಇದು ಅಷ್ಟೇ. ಇನ್ಸ್ಟ್ರಕ್ಷನ್ ಇರುತ್ತೆ. ಇದನ್ನೆಲ್ಲ ನಾವು ಮೂವಿಗಳಲ್ಲಿ ಆಡೋದು ನೋಡಿದ್ವಿ. ಇದು ರೆಡ್ ಬಾಲ್ದು ಲೆಟ್ಸ್ ರೋಲ್ ಥರದ್ದು ಕೊಟ್ಟರೆ ನೋಡಿ ಇರುತ್ತೆ. ಅಲ್ಲಿಗೆ ಅಂತ ಶೂ ಹಾಕೋಬೇಕು ಗಾಯ್ಸೋದು ಇದೆ ನೋಡಿ ಜೋಡಿಸೋದು. ಅಲ್ಲಿ ಹಿಂದೆ ಒಬ್ಬ ಕೂತ್ಕೊಂಡು ಜೋಡಿಸಿರ್ತಾನೆ ಅಂತಿದ್ದು ಮಿಷಿನ್ ಜೋಡಿಸಿರುತ್ತೆ. ಅದು ಇದೇ ಒಂಥರ ಪ್ರಪಂಚ ಅಲ್ವಾ. ಚೆನ್ನಾಗಿದೆ ಇದು. ಹೇಳಿ ಅಟ್ಮಾಸ್ಫಿಯರ್ ಆ ರೀತಿ ಕ್ರಿಯೇಟ್ ಮಾಡಿದ್ದಾರೆ ಇದು ರೋಲ್ ಮಾಡೋದು. ಇಡೀ ವರ್ಲ್ಡ್ ಪ್ರಪಂಚನೇ ಹಂಗಿದೆ ಇದು. ಇದು ಗಾಯ್ಸ್ ಟಾಸ್ಕೋನ್ ಟಾನಿಕ್ ವೈನ್ ಡ್ರಿಂಕ್ಸು ಕೂಡ ಎಷ್ಟು ಲಕ್ಸುರಿಯಸ್ ಮಾಡಿದ್ದಾರೆ. ನಾವು ಸದ್ಯ ಕೆಳಗಡೆ ಹೋಗ್ತಾ ಇದ್ದೀವಿ. ಮಾಲ್ ಮಾತ್ರ ಸಕ್ಕತ್ತಿದೆ. ನೆಕ್ಸಸ್ ಕೋರಮಂಗಲ್ ಎಕ್ಸಿಟ್ ಯಾವ ಥರ ಗುರು? ಮತ್ತೆ ಅಷ್ಟು ದೂರ ನಡ್ಕೊ ಹೋಗ್ಬೇಕಾ ಎಕ್ಸಿಟ್ಗೆ? ಪರ್ಫ್ಯೂಮ್ ಅಂಗಡಿ ಇದೆ. ಫಸ್ಟ್ ಫ್ಲೋರ್ ಅದಕ್ಕೆ ಬನ್ನಿ ಲಿಫ್ಟಲ್ಲಿ ಹೋಗ್ಬಿಡೋಣ. ವಾಶ್ರೂಮ್ ತುಂಬ ಹೈಜಿನಿಕ್ ಮೇಂಟೈನ್ ಮಾಡಿದ್ದಾರೆ ವಿತ್ ಸ್ಯಾನಿಟೈಸರ್. ಇಷ್ಟೊತ್ತವರೆಗೂ ಕಲರ್ಫುಲ್ಲಾಗಿದ್ದದ್ದು ಮಾಲ್ ನೋಡಿದ್ರಿ. ಒಂದು ದಿನ ಎಲೆಕ್ಟ್ರಿಸಿಟಿ ಇಲ್ಲ ಅಂದರೆ ಇದ್ರ ಕತೆ ಹೆಂಗಿರ್ಬೋದು ಹೇಳಿ ಅಲ್ವಾ? ನೋಡಿ ಕರೆಂಟ್ ಇಲ್ಲ ಇವಾಗ. ಎಸ್ಕಲೇಟ್ರ್ ಏನು ವರ್ಕ್ ಆಗೋಲ್ಲ, ಎಲ್ಲ ನಡ್ಕೊಂಡೇ ಓಡಾಡಬೇಕು. ಲಿಫ್ಟ್ ವರ್ಕ್ ಆಗೋಲ್ಲ. ಒಂದು ಚೈನಾದ ಒಂದು ಮೂವಿ ಇದೆ. ಇದೇ ರೀತಿ ಅವರು ಮೂವಿ ಮಾಡಿದ್ದಾರೆ. ಎಲೆಕ್ಟ್ರಿಸಿಟಿ ಎಲ್ಲ ಇಲ್ಲದಾಗ ಯಾವ ರೀತಿ ಲೈಫ್ ಲೀಡ್ ಮಾಡ್ತಾರೆ ಅಂತ. ಚೆನ್ನಾಗಿದೆ ಆ ಮೂವಿನೂ ಕೂಡ. ಇದೇ ನಾವು ಬಂದಿದ್ದು ಎಂಟ್ರಿ. ಬಟ್ ಇವಾಗ ಮತ್ತೆ ಪವರ್ ಬರ್ತಾ ಇದೆ. ಪರ್ಫ್ಯೂಮ್ ಇದು ಮಾಡೋದಕ್ಕೂ ಕೂಡ ಬ್ಲೇಸರ್ ಹಾಕೋಗಿ ನೋಡಬೇಕು. ಈಗ ಆನ್ ಮಾಡ್ತಾರೆ ನೋಡ್ಕೊಳ್ಳಿ. ಆ್ಯಕ್ಸಿಲೇಟರ್ ಎಲ್ಲ ನಿಂತೋಗಿದೆ. ಈಗ ಮತ್ತೆ ಆನ್ ಮಾಡ್ತಾರೆ. ಇದೇ ತಾನೇ ಎಂಟ್ರಿ. ಎರಡು ಕಡೆ ಎಂಟ್ರಿ ಇದೆ ಅನಿಸುತ್ತೆ. ನಾನು ಈ ಕಡೆ ಬಂದಿದ್ದೆನಾ? ಮಳೆ ಬರ್ತಾಯಿದೆ ಗುರು, ಮಳೆ ಬರ್ತಾಯಿದೆ. ಬಾಷ್ ಕಂಪ್ನಿ ಇಲ್ಲದೇ ಇದೆ. ಮತ್ತೆ ಒಳಗಡೆ ಬರಬೇಕಾಯ್ತು. ಇನ್ನೊಂದು ಕಡೆ ಎಕ್ಸಿಟ್ ಇಲ್ಲಿ ಅಲ್ವಾ? ನಾವು ಈ ಕಡೆ ಎಕ್ಸಿಟ್ ಆಗಿದ್ವಿ, ಆ ಕಡೆ ಇನ್ನೊಂದು ಕಡೆ ಎಕ್ಸಿಟ್ ಆಗಬೇಕು. ಸೊ ಆ ಕಡೆ ನಡ್ಕೋಣ ಬನ್ನಿ. ಲೂಯಿಸ್ ಫಿಲಿಪ್ ಇದು ಸಖತ್ತಾಗಿದೆ. ಈ ರೀತಿ ಹೆಚ್ಚಿನ ವಿಡಿಯೋಗಾಗಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ನಾವು ಎಂಟ್ರಿ ಆಗಿದ್ದು ಈ ಸೈಡು, ಎಕ್ಸಿಟ್ ಆ ಸೈಡ್ ಆಗಿದ್ದೆ. ಸೊ ನಾವು ಹೋಗ್ಬೇಕಾಗಿರೋ ಪ್ಲೇಸ್ಗೆ ರೂಟ್ ಮ್ಯಾಪ್ ಈ ಕಡೆ ಇಲ್ಲ. ಸೊ ಗಾಯ್ಸ್ ಇಷ್ಟು ವಿಡಿಯೋ ನೆಲಮಂಗಲ ನೆಕ್ಸಸ್ ಸಖತ್ತಾಗಿದೆ ಮಾತ್ರ ಮಾಲು. ಯಾರಾದರೂ ಈ ಸೈಡ್ ಇದ್ದರೆ ವಿಸಿಟ್ ಮಾಡಿ ಪರ್ಚೇಸ್ ಮಾಡ್ಬೋದು. ಮಳೆ ಬರ್ತಾಯಿದೆ, ಬನ್ನಿ ಹೋಗೋದ.